ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೇನೇನಪ್ಪ ಅಂದರೆ ನಿನ್ನೆ ನೋಡಿದ್ರಿ ಶಾಪಿಂಗ್ ಹೋಗೋ ವಿಡಿಯೋನ. ಏನು ಶಾಪಿಂಗ್ ಮಾಡಿದೆ ಅಂತ ತೋರಿಸಿರಲಿಲ್ಲ, ಅಂದರೆ ಟೈಮ್ ಆಗಿತ್ತು. ಬಂದು ಹೋಳಿಗೆ ಎಲ್ಲ ಮಾಡಿ ಹೋಳಿಗೆ ಮಾಡಬೇಕಿತ್ತಲ್ವ ಹುಣ್ಣಿಮೆದು, ಅದಕ್ಕೆ ತೋರ್ಸೋಕ್ಕೆ ಟೈಮ್ ಇರಲಿಲ್ಲ, ಲೇಟಾಗಿ ಬಂದ್ವಿ. ಹಾಗಾಗಿ ಇವತ್ತು ತೋರ್ಸೋಣ ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಶಾಪಿಂಗ್ ಅಂದರೆ ಅವ್ರಿಗೂ ಜಾಕೆಟ್ ಇದ್ದಿರಲಿಲ್ಲ, ಪಾಪುಗೂ ಪ್ಯಾಂಟ್ ಬೇಕಾಗಿತ್ತು, ಚಳಿಗಾಲ ಅಲ್ವ ಇವಾಗ. ಅದಕ್ಕೆ ತೊಗೊಂಡ್ಬಂದ್ವಿ. ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಜಾಸ್ತಿ ಇದ್ರಲ್ಲಿ ನನ್ನ ಮಗಳದ್ದೇ ಅವನು ಏನು ತಗೊಳ್ಳಲ್ಲ ಅಂತ ಹೇಳಿ ಬರ್ತಾಳೆ ಫ್ರೆಂಡ್ಸ್. ಅಲ್ಲಿ ನೋಡಿದ್ರೆ ನಂಗೆ ಅದು ಬೇಕು ಇದು ಬೇಕು ಅಂತ ಹಠ ಇಟ್ಕೊಂಡ್ಬಿಡ್ತಾರೆ. ಜನಗಳ ಮಧ್ಯೆ ಇಲ್ಲ ಅನ್ನೋಕ್ಕೂ ಬರೋದಿಲ್ಲ. ನಾನೇನು ಜಾಸ್ತಿ ತಗೊಂಡಿಲ್ಲ. ನಮ್ಮ ಮನೆಯವ್ರ ಒಂದು ಜಾಕೆಟು, ನನ್ನ ಮಗಳಿಗೆ ಅಷ್ಟೇ, ಅವಳಿಗೆ ನನಗೊಂದು 2 ಪ್ಯಾಂಟು, ಹಾಗೆ ಓಲೆಗಳು ತೊಗೊಂಡ್ಬಂದಿದ್ದೀನಿ ನೋಡಿ. ಓಲೆ ಇದ್ದಿರಲಿಲ್ಲ, ನಂದು ಜ್ಯುವೆಲರಿ ಶಾಪಲ್ಲಿ ಆಡ ಇಟ್ಟಿದ್ದೀನಿ, ಗೋಲ್ಡ್ ಶಾಪಲ್ಲಿ ಇಟ್ಟಿದ್ದೀನಿ, ಒತ್ತೆ ಇಟ್ಟು ಬಂದಿದ್ದೀನಿ. ಅದಕ್ಕೆ ನೋಡಿ ನಾನೇನು ಜಾಸ್ತಿ ತೊಗೊಂಡಿಲ್ಲ. ನಾನಿದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಬೇರೆ ಕಾಣಿಸುತ್ತಿಲ್ಲ, ಗೊತ್ತಿಲ್ಲ. ಚೆನ್ನಾಗಿದೆ, ಕ್ವಾಲಿಟಿ ಮಂದಕ್ಕಿದೆ, ಚೆನ್ನಾಗಿದೆ. ರೇಟ್ ಜಾಸ್ತಿ. ಅದು ಹೊಸ ಮಾಲ್ ಆಗಿದೆ, ಸೇಲ್ ಥರ ಚೆನ್ನಾಗಿದೆ. ಅಲ್ಲಿ ಕ್ವಾಲಿಟಿಗಳಲ್ಲೆಲ್ಲ ಒಂಥರ ಇದ್ರ ಥರ ಇದೆ, ಲೈಟ್ ಗ್ರೀನ್ ಇದೆ, ಪೀಚ್ ಗ್ರೀನ್ ಯಾವುದೋ ಅಂತ ನೋಡಿ, ಆ ಥರ ಇದೆ. ಚೆನ್ನಾಗಿದೆ ಇದು. ನನಗಿದೊಂದು ಹಾಗೆ ಪ್ಲಾಜೋ ಪ್ಯಾಂಟ್ ತೊಗೊಂಡಿದ್ದೀನಿ ನಾನು, ಚೆನ್ನಾಗಿದಾವ ಅಂತ. ಪ್ಲಾಜೋ ಪ್ಯಾಂಟ್ 2 ತೊಗೊಂಡಿದ್ದೀನಿ, ಬ್ಲ್ಯಾಕ್ ಒಂದು ವೈಟ್ ಒಂದು. ಇದ್ದಿರಲಿಲ್ಲ, ಅದಕ್ಕೆ ಇತ್ತು, ಅದರದ್ದು ಕೊಟ್ಟಿದ್ದೀನಿ. ಈ ಕಲರ್ ಇದ್ದಿರಲಿಲ್ಲ, ನಾನು ಇಷ್ಟೇ ತೊಗೊಂಡಿದ್ದು ನನಗಂತ. ಹಾಗೆ ನನ್ನ ಮಗಳು ನನ್ನ ನೋಡಿಬಿಟ್ಟು ನನಗೂ ಪ್ಲಾಜೋ ಪ್ಯಾಂಟ್ ಬೇಕಂದ್ಬಿಟ್ಟು ಅವಳು ಒಂದು ತೊಗೊಂಡು, ಅವಳಿಗಿದೆ ಆದ್ರೂ ಅವಳದೊಂದು ತೊಗೊಂಡು. ಹೌದೇನು ಕೇಳ್ತೀನಿ. ಮನೆಯವರು ಒಂದು ಜಾಕೆಟ್ ತೊಗೊಂಡಿದ್ದಾರೆ. ಅವ್ರು ಬೆಳಿಗ್ಗೆ ಬಸ್ ಶಿಫ್ಟ್ ಇರುತ್ತಲ್ಲ 6ರಿಂದ, ಅದಕ್ಕೆ ಅವ್ರು ಹೋಗಿದ್ದಾರೆ. ಹಾಗಾಗಿ ಪಾಪುಗೆ ಈ ಪ್ಯಾಂಟ್ಗಳು ತೊಗೊಂಡಿದ್ದೀವಿ, ಚಿಕ್ಕ ಚಿಕ್ಕ ಪ್ಯಾಂಟ್ಗಳು ಚೆನ್ನಾಗಿದ್ದಾವೆ, ಸಾಫ್ಟಾಗಿ. ಮತ್ತು ನನ್ನ ಮಗಳದ್ದು ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಈ ಥರ ಕಲರ್ ತುಂಬ ಇಷ್ಟ ಆಯಿತು. ನೋಡಿದ್ರೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಪಿಂಕ್ ಕಲರ್ ಇದೆ ಇದು, ಲೈಟ್. ಇದಕ್ಕೆ ಯಾವ ಕಲರ್ ಕಾಣಿಸುತ್ತೋ ಗೊತ್ತಿಲ್ಲ. ಸೂಪರಾಗಿದೆ ಫ್ರೆಂಡ್ಸ್. ಹಾಕ್ಕೊಂಡಿದ್ರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಹಾಗೂ ಎಲ್ಲನ ಫ್ರಾಕ್ಗಳಿದಾವೆ, ಫ್ರಾಕ್ ಹಾಕ್ಕೊಂತ ಇಲ್ಲ, ಅದಕ್ಕೆ ಈ ಥರ ಡ್ರೆಸ್ ಕೊಡಿಸಿರೋದು. ಚೆನ್ನಾಗಿದೆ, ವರ್ಕ್ ಇದೆ. ನನಗೆ ಈ ಕಲರ್ ಇಷ್ಟ. ನನ್ನ ಸೈಜ್ ಸಿಕ್ಕಿದ್ರೂ ನೋಡ್ಕೊಂಡು ಹೋದಾಗ ನಾನು ತೊಗೊಳ್ತೀನಿ. ಬೇಡ ಅಂತ ಇದ್ರೆ ಮನೆಯವ್ರು ಇರಲಿ, ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಹೋದಾಗ ಈ ಥರ ಡಿಸೈನ್ಗಳದೆಲ್ಲ ಸಿಕ್ಕೋಲ್ಲ, ಕಮ್ಮಿ ಸ್ಟಾಕ್ ತಂದಿರ್ತಾರೆ ಮೊದಲೇ. ಅದಕ್ಕೆ ಅವ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಸಣ್ಣಕ್ಕಿದಾವಲ್ಲ. ಆದರೆ ಇದಕ್ಕೆ ಎಷ್ಟಂದರೆ ರೇಟು, ಇವುದೇ ರೇಟ್ ಜಾಸ್ತಿ, 830 ನೋಡಿ ಇದಕ್ಕೆ. ಈ ಡ್ರೆಸ್ಗೆ ಅಂದರೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರಾಗಿದೆ. ಇನ್ನೊಂದು 200-300 ಹಾಕಿದರೆ ನಮಗೆ ಡ್ರೆಸ್ ಬರ್ತದೆ. ಚಿಕ್ಕ ಮಕ್ಕಳಿಗೆ ನೋಡಿ ಎಷ್ಟೊಂದು ರೇಟ್ ಇದೆ. ನಮ್ಮ ಯಜಮಾನ್ರು ಜಾಕೆಟ್ ತೊಗೊಂಡ್ರೆ ಒಂದು 500 ರೂಪಾಯಿ ಆಗುತ್ತೆ ಮತ್ತು ಲೆದರ್ ಜಾಕೆಟ್ ತೊಗೊಂಡಿದ್ದಾರೆ. ಹಾಗೆ ಇದೇ ಫಸ್ಟ್ ಟೈಮ್ ನೋಡಿ ನಮ್ಮ ಮನೆಯವ್ರು ಕೊಡಿಸಿರೋದು. ನಾನು ಇಷ್ಟು ದಿನ ಎಲ್ಲ ಬಂಗಾರದೇ ಹಾಕ್ಕೊತಿದ್ದೆ. ಟೀ ಶರ್ಟ್ ಎಲ್ಲ ಹಾಕ್ಕೊಳ್ತೀನಲ್ಲ, ಅದ್ರ ಮೇಲೆ ಜೀನ್ಸ್ ಪ್ಯಾಂಟೆಲ್ಲ ಅದ್ರ ಮೇಲೆ ಈ ಥರ ಏನು ಹಾಕ್ಕೊಳ್ತೀವಿ, ಈ ಥರ ಹಾಕೋ ಅಂತ. ತುಂಬ ಚೆನ್ನಾಗಿದ್ದಾವೆ ಇವು. ಕರೆಕ್ಟಾಗಿ ಕಾಣಿಸೋಲ್ಲ. ಇದು ನನ್ನ ಮಗಳು ಇಸ್ಕೊಂಡಿರೋದು. ಹಾಗೆ ಇದು ಡೈಲಿ ಯೂಸಿಗೆ ತೊಗೊಂಡಿದ್ದೀನಿ, ರಿಂಗ್. ಇದೊಂದು ಜೊತೆ ಉದ್ದಕ್ಕೆ ನೋಡಿ, ಚೆನ್ನಾಗಿದೆ. ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋಕ್ಕೆ ಎಲ್ಲರೂ ಹೋಗ್ತೀವಲ್ಲ ಅವಾಗ ಚೆನ್ನಾಗಿದೆ. ಮತ್ತು ಇದೊಂದು ಜೊತೆ ಡೈಲಿ ವೇರ್ಗೆ. ಇವೆಲ್ಲ 50 ರೂಪಾಯಿಗಷ್ಟು. ಇದು ಮಾತ್ರ ಸ್ಯಾರಿಗೆ, ಸ್ಯಾರಿಯಲ್ಲಿ ಹಾಕೋಕ್ಕಂತ ತೊಗೊಂಡಿದ್ದೆ. ಇಲ್ಲಾಂದರೆ ಈ ಥರದ್ದು ಹಾಕೋಬೋದು, ಈ ಥರದ್ದು ಹಾಕೋಕ್ಕೆ ಬಿಡೋಲ್ಲ ಹಂಗಣ್ಣ.
ಅಷ್ಟೊಂದು ಚೆನ್ನಾಗಿ ಇಷ್ಟ ಆಗೋಲ್ಲ ಅವ್ರಿಗೆ. ಅಂದರೆ ಅವ್ರಿಗೆ ಇಷ್ಟ ಆಗಬೇಕು, ನನಗೆ ಇಷ್ಟ ಬಂದಂತಿಲ್ಲ. ಅವ್ರಿಗೆ ಸಿಂಪಲ್ ಆಗಿರಬೇಕು, ಜಾಸ್ತಿ ಗ್ರ್ಯಾಂಡಾಗಿರಬಾರ್ದು. ಅದಕ್ಕೆ ನೋಡಿ ಈ ಥರ ಇದೇ ಫಸ್ಟ್ ಟೈಮ್ ಕೊಡಿಸಿರೋದು ಅವ್ರಿಗೆ ಈ ಥರ ಎಲ್ಲ. ನಾನು ಬಂಗಾರದೇ ಹಾಕೋತೀನಿ. ನಾನು ಈ ಥರ ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ. ಇವಾಗ ಬಿಟ್ಟಿದ್ದೀನಲ್ಲ, ಖಾಲಿ ಕಿವಿಲಿ ಇರ್ತೀನಂತ ಇವು ಇಷ್ಟೊಂದು ಕೊಡಿಸಿರೋದು ನೋಡಿ ಫಸ್ಟ್ ಟೈಮು. ಆಯಿತು ಫ್ರೆಂಡ್, ಇಷ್ಟು ಹಾಗೆ ತರಕಾರಿ ತಂದ್ವಿ. ಸುಮ್ಮನೆ ಹಿಂಗೋಗಿ ಹಿಂಗೆ ಬರೋದಕ್ಕೆ 3000 ಖರ್ಚಾಯಿತು. ನಮ್ಗೆ ಹೋಗಲೇಬಾರ್ದು ಅನಿಸುತ್ತೆ, ಏನು ಮಾಡೋದು. ನೋಡಿ ಫ್ರೆಂಡ್ಸ್, ಇಷ್ಟಾಗಿತ್ತು ಏನೇನು ತೊಗೊಂಬಂದಿ ಅಂತ. ಇದೆಲ್ಲದಕ್ಕೂ ಸೇರಿಸಿ ಇದು 2200 ಇದೆ ಬಿಲ್ಲು. ಹಾಗೆ ತರಕಾರಿ, ನಾವು ಹೋಗೋಬರೋ ಆಟೋ ಚಾರ್ಜಲ್ಲಿ ತಿನ್ನೋದು ಎಲ್ಲ ಸೇರಿಕೊಂಡು 3000. ಮತ್ತು ಏನೇನೋ ಬೇರೆ ಬೇರೆ ತೊಗೊಂಡಿದ್ವಿ. ಇಷ್ಟು ಬಟ್ಟೆಗೆ ಅದಷ್ಟೇ ವಾಲೆಗೆ 200 ರೂಪಾಯಿ ಆಗಿದೆ. ಚಪ್ಪಲಿ ತೊಗೊಂಡಿದ್ದೀನಿ. ಚಪ್ಪಲಿ ಎಲ್ಲಿ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್. ಚಪ್ಪಲಿ ಇದ್ದಿರಲಿಲ್ಲ, ನನಗೂ ಇತ್ತು. ಡಿಲಿವರಿ ಟೈಮಲ್ಲಿ ವಾಣಿವಿಲಾಸಲ್ಲಿ ಬಿಟ್ಬಿಟ್ಟು ಬಂದೆ. ಇದೊಂಥರ ನಾನು ಆಚೆ ಹೋಗುವಾಗ ಮನೇಲಿ ಫುಲ್ ಕೋಲ್ಡ್ ಇದೆ ಫ್ರೆಂಡ್ಸ್, ಅದಕ್ಕೆ ಈ ಥರ ಮನೆಯಲ್ಲಿ ಇದೇ ಥರ ತೊಗೊಂಡಿದ್ದು. ನಾನು ಡೆಲಿವರಿ ಟೈಮಲ್ಲಿ ಎಲ್ಲ ಬಿಟ್ಬಿಟ್ಟು ಬಂದೆ. ಅವ್ರು ಎಲ್ಲಿ ಇಕ್ಕಿದ್ರು ಸಿಕ್ಕಲಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್. ಟೇಕ್ ಕೇರ್, ಬೈ ಬಾಯ್.